ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿಜಯ್ ನ್ಯೂ ರಸ್ತೆ ಬಟ್ಟಗುಡ್ಡೆ ಸಹಿತ ಕೆಲವು ಪ್ರದೇಶಗಳಲ್ಲಿ ಪಾಲಿಕೆಯು ಸರಬರಾಜು ಮಾಡಿದ ನೀರು ಕಲುಷಿತಗೊಂಡಿರುವ ಅಂಶ ಬೆಳಕಿಗೆ ಬಂದಿದೆ. ಈ ನೀರನ್ನು ಸೇವಿಸಿದ 100ಕ್ಕೂ ಅಧಿಕ ಮಂದಿಯಲ್ಲಿ ವಾಂತಿ ಭೇದಿ ಸಹಿತ ಅನಾರೋಗ್ಯ ಕಾಣಿಸಿಕೊಂಡಿದೆ. ನೀರು ಸೇವನೆ ಯೋಗ್ಯವಲ್ಲ ಎಂಬ ವರದಿ ಬಂದಿದೆ. ಕಳೆದೊಂದು ತಿಂಗಳಿನಿಂದ ಮಕ್ಕಳು ಸಹಿತ 100ಕ್ಕೂ ಅಧಿಕ ಜನರಲ್ಲಿ ಪದೇ ಪದೇ ಅನಾರೋಗ್ಯ ಕಾಣಿಸಿಕೊಂಡಿದೆ. ಆರಂಭದಲ್ಲಿ ಬಾವಿ ನೀರು ಪರೀಕ್ಷೆ ಮಾಡಲಾಗಿ ಕುಡಿಯಲು ಯೋಗ್ಯವಲ್ಲ ಎಂದು ವರದಿ ಬಂದಿತ್ತು. ಆ ಬಳಿಕವೂ ಮಕ್ಕಳಲ್ಲಿ ಅನಾರೋಗ್ಯ ವಾಂತಿ ಭೇದಿ ಕಡಿಮೆಯಾಗಿರಲಿಲ್ಲ. ಪಾಲಿಕೆ ಪೂರೈಸುತ್ತಿದ್ದ ನೀರನ್ನು ಗಮನಿಸಿದಾಗ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ವರದಿ ಕೈ ಸೇರಿದೆ. ಮಂಗಳೂರು ನಗರದ ಹಲವು ಕಡೆಗಳಲ್ಲಿ ಕುಡಿಯುವ ನೀರಿಗೆ ಪೈಪ್ಲೈನ್ ಹಾಗೂ ಒಳಚರಂಡಿ ಪೈಪ್ಲೈನ್ಗಳನ್ನು ಜೊತೆಯಾಗಿ ಅಳವಡಿಸಲಾಗಿದೆ. ಇತ್ತೀಚೆಗೆ ನಡೆದ ಕಾಮಗಾರಿಗಳಿಗಾಗಿ ಅಗೆದ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೈಪ್ಗೆ ಹಾನಿಯಾಗಿ ನೀರು ಕಲುಷಿತಗೊಂಡಿದೆ ಎಂಬ ಸಂಶಯ ವ್ಯಕ್ತವಾಗಿದೆ. ಈ ಬಗ್ಗೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಪ್ರತಿಕ್ರಿಯಿಸಿದ್ದು, ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ರೀತಿ ಘಟನೆಗಳಾಗುತ್ತಿದೆ. ಪಾಲಿಕೆ ಚುನಾವಣೆ ಮಾಡದೆ ಅಧಿಕಾರಿಗಳು ಯಾರ ಮಾತನ್ನು ಕೇಳುತ್ತಿಲ್ಲ. ತಕ್ಷಣ ನೀರು ಕಲುಷಿತವಾಗಲು ಕಾರಣ ಪತ್ತೆ ಹಚ್ಚಿ ಪರಿಹರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನಮ್ಮ ಏರಿಯಾದಲ್ಲಿ 4th ಕ್ರಾಸ್ವರೆಗೆ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರುವಂಥದ್ದು 5th ಕ್ರಾಸ್ ರೋಡ್ನ ಕೆಳಗೆ ತುಂಬ ಜನರಿಗೆ ಎಫೆಕ್ಟ್ ಆಗಿದೆ. ಕಲುಷಿತ ನೀರು ಅಂತ ಏನಂತ ಹೇಳಿದರೆ, ಈಗ ಡ್ರೈನೇಜ್ ಲೈನ್ ಸಪ್ರೇಟ್ ಇರಬೇಕು, ಡ್ರೈನ್ ಲೈನ್ ಸಪ್ರೇಟ್ ಇರಬೇಕು, ಕುಡಿಯುವ ನೀರಿನ ಲೈನ್ ಸಪ್ರೇಟ್ ಇರಬೇಕು. ಇವರೆಲ್ಲ ಕೆಲಸ ಮಾಡುವಾಗ ರೋಡನ್ನು ಡಿಗ್ ಮಾಡ್ತಾರೆ. ಆ ಟೈಮಲ್ಲಿ ಡ್ರೈನೇಜ್ ನೀರು ಕಾರ್ಪೊರೇಷನ್ ನೀರಿಗೆ ಲಿಂಕ್ ಆಗ್ತದೆ. ಮಳೆಗಾಲದ ನೀರು ಕೂಡ ಕುಡಿಯುವ ನೀರಿಗೆ ಕನೆಕ್ಟ್ ಆಗ್ತದೆ. ಅಂದರೆ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಉಂಟು. ಆ ವಾಟ್ಸಪ್ ಗ್ರೂಪಲ್ಲಿ ತುಂಬ ಫ್ಯಾಮಿಲಿಯವರು ಬರೆದಿದ್ದಾರೆ. ನಮ್ಮ ಮನೆಯಲ್ಲಿ ವಾಂತಿ ಭೇದಿ, ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಆಗ್ತಾ ಉಂಟು. ಮೇ ಬಿ ಅವರು ಪ್ರೈವೇಟ್ಲಿ ಡಾಕ್ಟ್ರ್ ಹತ್ರ ಹೋಗಿರ್ಬೋದು, ಅದು ಗೊತ್ತಿಲ್ಲ ನನಗೆ. ಆದರೆ ಕಲುಷಿತ ನೀರಿದ್ದು ಗ್ಯಾರಂಟಿ. ವಿಜಯ್ ವಾರ್ಡ್ ನಂಬರ್ 31 ಇದರಲ್ಲಿ ಸುಮಾರು 7,000 ಜನ ಮತದಾರರಿರುವಂಥ ಕ್ಷೇತ್ರ. ಈ 7,000 ಮತದಾರರಿಗೆ ಇಲ್ಲಿಯ ಕಾರ್ಪೊರೇಟರ್ ಮತ್ತು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಡ್ರೈನೇಜ್ ನೀರನ್ನು ಕುಡಿಸಿ ಆಯಿತು. ಬಹಳ ಒಂದು ಬೇಸರ ಆಗುವಂಥ ವಿಷಯ ಏನಂದರೆ, ಈ ಬಗ್ಗೆ ಈ ವಾರ್ಡಿನ ಕಾರ್ಪೊರೇಟರ್ ಹತ್ರ ನಾವು ಚರ್ಚಿಸಿದಾಗ ಅವರು ಉಡಾಫೆ ಉತ್ತರಗಳನ್ನು ಕೊಟ್ಟರು. ನನ್ನ ಮನೆಯಲ್ಲಿ ಕೂಡ ವಾಂತಿ ಭೇದಿಯಾಗಿದೆ ಅಂತೇಳಿ. ಮತ್ತೊಂದು ಏನಂದರೆ, ಇನ್ನು ಸಿಟಿ ಕಾರ್ಪೊರೇಷನ್ ಇಲೆಕ್ಷನ್ ಆಗೋ ತನಕ ನನಗೆ ಅಧಿಕಾರ ಇಲ್ಲ ಅಂತೇಳಿ. ನೋಡಿ, 7 ಟರ್ಮಲ್ಲಿ ಕಾರ್ಪೊರೇಟರ್ ಆದಂಥವರಿಗೆ ಈ ವಾರ್ಡಿನ ಜನತೆಯ ಋಣ ಇಲ್ವಾ? ಫಸ್ಟ್ ಆಫ್ ಆಲ್ ನಾನು ಕೇಳುವಂಥದ್ದು. ಮತ್ತೊಂದು ಏನಂದರೆ, ಒಂದು 300ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ ಕಳೆದ ಒಂದು ತಿಂಗಳಿಂದ. ಆ ಬಗ್ಗೆ ನಮಗೆ ಡೌಟ್ ಬಂದಾಗ ನಾವು ಇಲ್ಲಿಯ ನೀರಿನ ಟೆಸ್ಟನ್ನು ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡುವಾಗ ಈ ನೀರು ಕುಡಿಲಿಕ್ಕೆ ಯೋಗ್ಯವಲ್ಲ ಅಂತೇಳಿ ನಮಗೆ ರಿಪೋರ್ಟ್ ಬಂದಿದೆ. ಇಷ್ಟಾಗಿಯೂ ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರಲಿಲ್ಲ. ಮತ್ತೊಂದು ಏನಂದರೆ, ಇದಕ್ಕೆ ಕಾರಣಕರ್ತರಾದಂಥ ಅಧಿಕಾರಿಗಳ ಮೇಲೆ ಮಂಗಳೂರು ಮಹಾನಗರ ಪಾಲಿಕೆ ಶೀಘ್ರದಲ್ಲೇ ಆದಷ್ಟು ಬೇಗ ತನಿಖೆಯನ್ನು ಆರಂಭಿಸಬೇಕು. ಮತ್ತೊಂದು ಏನಂದರೆ, ಈ ವಾರ್ಡಿನ ಕಾರ್ಪೊರೇಟರ್ ಅವರಿಗೆ ನಾವು ಈ ವಾರ್ಡಿನ ಜನತೆಯೇ ಓಟು ಬರೋ ಟೈಮಲ್ಲಿ ಉತ್ತರ ಕೊಡ್ತೇವೆ ಅಂತೇಳಿ ಕೇಳಿಕೊಳ್ತೇನೆ.